ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತನೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೇನಂತ ನೋಡಾತಿರ್ಬೇಕು ನೀವು. ಇದು ನೋಡ್ರಿ, ಇದು ಕಡ್ಲಿ ಪಲ್ಯ ಅಂತೀವಿ ನಾವು. ಇದು ಈಗ ಸಿಗ್ತೈತಿ, ಥಂಡಿ ದಿನದಾಗ, ಚಳಿಗಾಲದಾಗ ಅಷ್ಟೇ ಸಿಗ್ತೈತಿ ಇದು. ಇವತ್ತು ನಾವು ಈ ಕಡ್ಲಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಈ ಪಲ್ಯ ಮಾಡೋಕೆ ಭಾಳ ಏನು ಇಂಗ್ರೀಡಿಯೆಂಟ್ ಬೇಕಂತಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು. ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಅಷ್ಟೇ ಟೇಸ್ಟಿಯಾಗಿರ್ತೈತಿ. ಬರೀ ಇದನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಮತ್ತು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಅಂತ ನೋಡ್ಕೊಳ್ಳೋಣ. ನೋಡಿರಿ, ಮೊದಲನೇದಾಗಿ ಕಡ್ಲಿ ಪಲ್ಯ ತೊಗೊಂಡಿನಿ. ಒಂದು ಬಟ್ಲಾಗೋಷ್ಟು ಶೇಂಗಾ ತೊಗೊಂಡಿನಿ. ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿನಿ. ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆ ಹಾಕೊಳ್ಳೋಕೆ ಎಣ್ಣೆ ತೊಗೊಳ್ಳೋಣ. ಮೊದಲು ಒಂದು ಕಡಾಯಿ ತೊಗೊಳ್ಳೋಣ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಶೇಂಗಾ ತೊಗೊಂಡಿದ್ವಲ್ಲ, ಇದನ್ನು ಹುರ್ಕೊಳ್ಳೋಣ. ಶೇಂಗಾ ಹುರ್ಕೊಳ್ಳೋಣ. ಶೇಂಗಾ ಕಣ್ಣು ಬೀಳೋ ಥರ ಹುರ್ಕೋಬೇಕು. ಇದು ನೋಡ್ರಿ, ನಮ್ಮ ಶೇಂಗಾ ಹುರಿದಿದ್ದಾಗೈತಿ. ಇದನ್ನು ತೆಗೆದುಬಿಡೋಣ. ಇದು ನೋಡ್ರಿ, ಈ ರೀತಿ ಕಣ್ಣು ಬೀಳೋ ಥರ ಹುರ್ಕೋಬೇಕು ಇದನ್ನು. ಈಗ ಇದನ್ನು ತೆಗೆದುಬಿಡೋಣ. ಈಗ ನಾವು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದು ನೋಡ್ರಿ, ಎಣ್ಣೆ ಕಾಯ್ದೈತಿ. ಈಗ ಇದ್ರೊಳಗೆ ನಾವು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೋಬೇಕು. ಈ ರೀತಿ ಕುಟ್ಟಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಎಣ್ಣೆ ಒಳಗೆ ಹಾಕೋನು. ಬೆಳ್ಳುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಕಡ್ಲಿ ಪಲ್ಯನ ಹಾಕೋನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಗ್ಯಾಸನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ತಳಗಿನ ಮೇಲಿನ ತಳಗೆ ಈ ರೀತಿ ಮಾಡೋನು. ಉಪ್ಪು ಹಾಕೋದ್ರಿಂದ ಇದರಿಂದ ನೀರು ಬಿಡ್ತೈತಿ. ಉಪ್ಪು ಹಾಕೋದ್ರಿಂದ ನೀರು ಬಿಡ್ತೈತಿ, ಅದರಿಂದನ ಪಲ್ಯ ಕುದಿತೈತಿ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋನು. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ಳೋನು. ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋನು. ನೋಡ್ರಿ, ನಾವು ಆಗಲೇ ಹುರ್ಕೊಂಡಿಟ್ಕೊಂಡಿದ್ವಲ್ಲ ಶೇಂಗಾ, ಇದನ್ನು ಪುಡಿ ಮಾಡ್ಕೊಳ್ಳೋನು. ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಇದನ್ನು. ಇದು ನೋಡ್ರಿ, ನಮ್ಮ ಪಲ್ಯ ಕುದ್ದೈತಿ. ಈಗ 1 ಟೀ ಸ್ಪೂನ್ ಆಗುವಷ್ಟು ಪುಡಿ ಖಾರ ಹಾಕೊಳ್ಳೋನು. ಖಾರ ನಿಮ್ಗೆ ಯಾವ ರೀತಿ ಬೇಕಾಗ್ತೈತೋ ಆ ರೀತಿ ನೀವು ಹಾಕೋಬಹುದು. ಇದನ್ನು ಖಾರ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರೊಳಗೆ. ನೀರು ಇರಬಾರ್ದು ಇದ್ರೊಳಗೆ, ಒಟ್ಟ ನೀರು ಇರಬಾರ್ದು, ನೀರು ಹಾಕಬಾರ್ದು.
ಬರೀ ನಾವು ಉಪ್ಪು ಹಾಕಿರ್ತೀವಲ್ಲ ಅದರಿಂದ ನೀರು ಬಿಡುತ್ತಾ ಅದರಲ್ಲೇ ಅದು ಕುದಿತೈತಿ. ಈಗ ಇದಕ್ಕೆ ನಾವು ಶೇಂಗಾ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕೊಳ್ಳೋಣ. ನೋಡ್ರಿ ನಮ್ಮ ಕಡ್ಲಿ ಪಲ್ಯ ಕುದ್ದೈತಿ, ಈಗ ರೆಡಿ ಆಗೈತಿ. ಈಗ ನಾವು ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಇದು ನೋಡ್ರಿ ನಮ್ಮ ಕಡ್ಲಿ ಪಲ್ಯ ಎಷ್ಟು ಚಂದ ಕಾಣತ್ತಿತ್ತಲ್ಲ, ತಿನ್ನಕ್ಕೂ ಅಷ್ಟೇ ಸೂಪರ್ ಆಗೈತಿ. ನನಗಂತೂ ಇದು ಭಾಳ ಇಷ್ಟ ಆಗ್ತೈತಿ. ನಿಮ್ಗೆ ಏನಾದರೂ ಹೊಸ ಥರ ರೆಸಿಪೀಸ್ ಗೊತ್ತಿದ್ರೆ ನನ್ನ ಜೊತೆ ಹಂಚ್ಕೋರಿ ಕಮೆಂಟ್ ಒಳಗೆ. ನಾನು ಆ ರೆಸಿಪಿನ ವಿಡಿಯೋ ಮೂಲಕ ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.